ಸುಮ್ಮನೆ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡಿ. ಆ ಊರಲ್ಲಿ ಯಾರಿಗಾದ್ರೂ ವಿಚಾರಿಸಿ ನೋಡಿದ್ರಾ? ಹ್ಞೂ ಬಾವ, ಕೇಳ್ದೆ, ವಿಚಾರಿಸ್ದೆ. ಅವರು ನಮ್ಗೆ ಹೇಳ್ದೇನೆ ಜಾತ್ರೆ ಮುಗಿಸಿ 2 ತಿಂಗಳಾಗ್ಬಿಟ್ಟಿದೆಯಂತೆ. ಈಗ ಮತ್ತೆ ಜಾತ್ರೆ ಬರೋದು ಇನ್ನೂ 10 ತಿಂಗಳಾಗುತ್ತಂತೆ. ಅಳೆ ಅಂದ್ರೆ ಏನ್ ಈ ತರ ಎಲ್ಲ ಮಾತಾಡ್ತಿದ್ದೀರಿ ನೀವು? ಇಲ್ಲಿ ಯಾವ ಜಾತ್ರೆನೂ ಇಲ್ಲ, ಪಾತ್ರೆನೂ ಇಲ್ಲ. ಏನು? ಹೌದು, ಮತ್ತೆ ಏನು ಎತ್ತ ಅಂತ ವಿಚಾರಿಸದೆ ಕಳಿಸ್ಬಿಡ್ತೀರಾ? ನೀವಾಗಿದ್ರೆ ಕಳಿಸ್ತಿದ್ರಾ? ಇಲ್ಲ ನಿಮ್ಗೂ ಗೊತ್ತಿಲ್ಲದೆ ಬಂದಿದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಅಳೆ ಅಂದ್ರೆ ದಯವಿಟ್ಟು ಫೋನ್ ಇಟ್ಬಿಡಿ. ಸದ್ಯಕ್ಕೆ ನಾನು ಮಾತಾಡೋ ಸ್ಥಿತಿಯಲ್ಲೂ ಇಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಸ್ಥಿತಿಲೂ ಇಲ್ಲ. ಹೌದೌದು, ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾತ್ರ ನೀವು ಮಾತಾಡಿ. ನಾನೇನಾದ್ರೂ ಮಾತಾಡಕ್ ಬಂದ್ರೆ ಅವಾಗ ನಿಮಗೆ ಕೆಲಸ ಬಂದ್ಬಿಡುತ್ತೆ ಅಲ್ಲ? ನಿಮಗೆ ನನ್ನ ಜೊತೆ ಮಾತಾಡೋದಕ್ಕೆ ಮನಸ್ಥಿತಿನೇ ಇಲ್ಲ ಅಂತ ಅನ್ಸುತ್ತೆ. ನನಗೂ ಬೇರೆ ಮಾಡೋದಕ್ಕೆ ಕೆಲಸ ಇಲ್ಲದೆ ನನ್ನ ಹೆಂಡತಿ ರತ್ನಮ್ಮನ ಜೊತೆ ಗಂಡದಿಕ್ಕಿಲ್ದೆ ಬಂದಿದ್ದಾಳೆ. ಅವಳನ್ನ ಹುಡ್ಕೊಂಡ್ ಬರ್ಬೇಕು ಅಂತ ಬಂದಲ್ಲ, ಏನಾದ್ರೂ ತಗೊಂಡು ನಾನು ಹೊಡ್ಕೋಬೇಕು. ಅಳೆ ಅಂದ್ರೆ ನಾನೇ ಫೋನ್ ಮಾಡ್ತೇನೆ. ಹಲೋ. ರತ್ನಮ್ಮ ಅವ್ರು ಹೇಳ್ತಿದ್ರು ಅವ್ರ ಊರಲ್ಲೇನೋ ಜಾತ್ರಾ ನಡೀತಿದ್ಯಂತೆ. ಆ ದೇವ್ರು ತುಂಬಾ ಪವರ್ಫುಲ್ ಅಂತೆ ಅಣ್ಣ. ಹರಕೆ ಹೊತ್ಕೊಂಡು ಬೇಡ್ಕೊಂಡ್ರೆ ಏನ್ ಕೇಳಿದ್ರು ನಡೆಯತ್ತಂತೆ. ಆ ಊರಲ್ಲಿ 5 ದಿನ ಇದ್ದು ಉರುಳ್ ಸೇವೆ ಮಾಡಿ ಬೇಡ್ಕೊಳ್ಳೋಣ ಅಂತ ಇದ್ದೀನಿ. ಏನ್ ನಡೀತಾ ಇದೆ? ಈ ಅಚ್ಚು ರತ್ನಮ್ಮ ನನಗೆ ಕೇಳಿದೆ ಎಲ್ಲೆಲ್ಲಿ ಹೋಗಿದ್ದಾರೆ? ರತ್ನಮ್ಮ, ಸಿಟಿನಲ್ಲಿ ಎಷ್ಟು ಟ್ರಾಫಿಕ್ ಅಲ್ವಾ? ಅದೇ ಸಿಟಿಯಿಂದ ಆಚೆ ಬಂದ್ರೆ ನೋಡಿ, ಗಾಡಿ ಎಷ್ಟು ಈಸಿಯಾಗಿ ಸ್ಮೂತ್ ಆಗಿ ಹೋಗುತ್ತಲ್ವಾ? ವಾ, ಸಿಟಿನಲ್ಲಿ ಗಾಡಿ ಓಡಿಸೋದು ಅಂದ್ರೆ ಸಿಕ್ಕಾಪಟ್ಟೆ ಹಿಂಸೆನಪ್ಪ. ಅದಕ್ಕೆ ನನ್ಗೆ ಓಡಿಸೋದಕ್ಕೆ ಇಷ್ಟ ಆಗಲ್ಲ. ಹ್ಞೂ ಕಣಮ್ಮ, ನಾನೇ ನೋಡ್ತಿದ್ದೀನಲ್ಲ. ಸಿಟಿ ಒಳಗಡೆ ಇದ್ರಂತೂ ಒಂದೊಂದು ಹೆಜ್ಜೆ ಇಡಕ್ಕೂ ಕಷ್ಟಪಡ್ಬೇಕು. ಈಗ ನೋಡಿ ಎಷ್ಟು ಫ್ರೀಯಾಗಿದೆ ರೋಡು. ರತ್ನಮ್ಮ, ಇಲ್ಲಿವರೆಗೂ ಬಂದ್ವಿ, ಆದ್ರೆ ಒಂದ್ ಸ್ವಲ್ಪ ಡೌಟ್ ಆಗ್ತಿದೆ. ಅಲ್ಲಿ ಮುಂದೆ ಯಾರನ್ನಾದ್ರೂ ಕೇಳಣ್ವಾ? ಅಯ್ಯೋ ಬೇಡ ಕಣಮ್ಮ, ಇಲ್ಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಮೊದಲೇ ಈಗ ಬೆಂಗಳೂರಲ್ಲಿ ಅದು ಇದು ಅಂತ ಇರ್ತಾರೆ. ಅಡ್ಡ ಕಟ್ಟಿ ದರೋಡೆ ಮಾಡಿದ್ರು ಹಂಗೆ ಹಿಂಗೆ ಅಂತಿರ್ತಾರೆ. ಬೇಡ ನಡಿಯಮ್ಮ. ಇಲ್ಲ ರತ್ನಮ್ಮ, ಅಲ್ಲಿ ಯಾರೋ ಬೈಕ್ ಹಾಕೊಂಡು ನಿಂತಿದಾರಲ್ಲ, 1 ನಿಮಿಷ ಕೇಳೋಣ ಇರಿ. ಹೇಳಿ ಮೇಡಮ್. ಸರ್, ಆ ಗ್ಯಾರೇಜ್ ಇಂದ ಮುಂದೆ ರೈಟ್ ಹೋಗ್ಬೇಕಾಗಿತ್ತು. ರೋಡ್ ಇದೆಯಾ ಅಲ್ಲಿ? ಮೇಡಮ್, ಈ ಕಡೆ ಹೋದ್ರೆ ಇಲ್ಲ, ಯೂ ಟರ್ನ್ ತಗೊಂಡು ಆ ಕಡೆ ರೈಟ್ ತಗೊಳ್ಳಿ. ಹೌದಾ? ಸರಿ, ಓಕೆ, ಥ್ಯಾಂಕ್ ಯು. ಮಗ, ಕಾರಿಗೆ ಜಸ್ಟ್ ಪಾಸ್ ಆಯ್ತು ಕಣೋ. ಅಲರ್ಟ್ ಆಗಿರೋ, ಹಿಂದೆ ಮುಂದೆ ಯಾವ ವೆಹಿಕಲ್ಲೂ ಇಲ್ಲ. ನಾನ್ ಫಾಲೋ ಮಾಡ್ತಾ ಇದ್ದೀನಿ. ಹೇಳು ಸುನೀತಾ. ಹಾ, ಈ ಸಂಡೇ ಫಿಕ್ಸು ಖಂಡಿತ. ಓಕೆ. ಏನ್ ಮೇಡಮ್ ಅವರು ಸಂಡೆಗೆಲ್ಲೋ ಪ್ಲಾನ್ ಮಾಡ್ತಿರೋ ತರ ಇದೆ? ಅರೆ, ಇದೇನಿದು, ಆಫೀಸಿಗೆ ಹೋಗಲ್ವಾ? ಇಲ್ಲಿ ಕೂತ್ಬಿಟ್ರಿ? ಏನು, ನಾನ್ ಮನೇಲಿದ್ರೆ ಏನ್ ಸಮಸ್ಯೆ ಮೇಡಮ್ ಅವ್ರಿಗೆ? ಎಲ್ಲಾ ಮನೆ ಹೆಂಡ್ತಿರೋ ನನ್ ಗಂಡ ಮನೇಲಿರ್ಬೇಕು ಅಂತ ಬಯಸ್ತಾರೆ. ನೀನ್ ನೋಡಿದ್ರೆ ಆಫೀಸ್ಗೆ ಹೋಗಿ ಅಂತೀಯ. ಸಿದ್ದು, ನಾನ್ ಸ್ವಲ್ಪ ಡಿಫ್ರೆಂಟ್. ಓ, ಡಿಫ್ರೆಂಟ್ ಬಿಡಮ್ಮ. ನನಗೆ ಮನೇಲಿ ಕುತ್ಕೊಳ್ಳೋ ಗಂಡ್ಮಕ್ಳಂದ್ರೆ ಇಷ್ಟ ಆಗಲ್ಲ. ಆಯ್ತು ಬಿಡು, ಇನ್ಮೇಲೆ ಅಲ್ಲೇ ಇದ್ ಬಿಡ್ತೀನಿ. ಸಿದ್ದು, ಅತ್ತೆ ಏನಪ್ಪ ಸುಶಾಂತ ಎಲ್ಲೋ? ತಿಂಡಿ ತಿನ್ಕೊಂಡು ಹೋದ್ನೇನಮ್ಮ? ಇಲ್ಲ ಅತ್ತೆ, ನಾನ್ ಬೆಳಗ್ಗೆಯಿಂದ ನೋಡೇ ಇಲ್ವಲ್ಲ. ಏನೋ ಮತ್ತೆಲ್ಲಾದ್ರೂ ಹೋಗ್ಬಿಟ್ನಾ ಹೆಂಗೆ ಇವನು? ಏನಪ್ಪ ಭಯ ಆಗತ್ ನನ್ಗೆ. ಒಂದ್ ಫೋನ್ ಮಾಡಿ ಯಾವ್ದಕ್ಕೂ. ಅನುಮಾನಕ್ಕೆ ಮಿತಿನೇ ಇಲ್ಲ. ಇರು ನನ್ಗೆ ಮಾಡ್ತಿದ್ದ ಅನ್ಕೊಣೋ. ಮಾತಾಡಿ. ಹಲೋ. ಅವ್ರು ಯಾವ ಜಾತ್ರೆಗೂ ಹೋಗಿಲ್ಲಮ್ಮ. ಎಲ್ಲ ಸುಳ್ಳು ಅಂತ ಅವ್ರ ಅಣ್ಣಗೆ ಫೋನ್ ಮಾಡಿ ಹೇಳಿದ್ದೀನಿ. ಅವ್ರು ನೋಡಿದ್ರೆ ಎಷ್ಟು ಕೇರ್ಲೆಸ್ ಆಗಿ ನಾನೀಗ ಅದ್ರ ಬಗ್ಗೆ ಮಾತಾಡಲ್ಲ ಅಂತ ಫೋನ್ ಇಟ್ಬಿಟ್ರು. ಅಲ್ಲ, ಈ ತರ ಸುಳ್ಳು ಹೇಳಿ ಇಲ್ದೇ ಇರೋ ಜಾತ್ರೆಗೆ ಹೋಗುವಂತದ್ದು ಏನಿದೆ ಅವರಿಗೆ?
ಹೌದಮ್ಮ, ಏನೋ ಇಬ್ರೇ ಊರ್ಗ್ ಹೋಗಿದಾರಲ್ಲ ಅಂತ ನಾನು ರತ್ನಮ್ಮನೂರಿಗೆ ಬಂದು ನೋಡ್ತೀನಿ. ಹಾ ಇಲ್ಲಿ ಯಾವ ಜಾತ್ರೆನೂ ಇಲ್ಲ, ಪಾತ್ರೆನೂ ಇಲ್ಲ. ಇಡೀ ಊರೂರೇ ಖಾಲಿ ಆಗಿದೆಯಮ್ಮ. ಅಯ್ಯೋ ಅವರಿಬ್ರು ಸುಳ್ಳು ಹೇಳಿ ಮನೆ ಬಿಟ್ಟು ಬಂದಿದ್ದಾರೆ. ಅಯ್ಯೋ ದೇವ್ರೆ, ಏನು ಇದು? ಅಲ್ಲ, ಈ ರತ್ನ ಯಾಕೆ ಹೀಗಾಗ್ಬಿಟ್ಲು? ನಮ್ಮ ಹತ್ರ ಸುಳ್ಳು ಹೇಳೋ ಅಂತದ್ ಏನೋ ಇತ್ತು ಅವಳಿಗೆ? ಅಮ್ಮ, ಇದ್ರಲ್ಲಿ ರತ್ನಮ್ಮನ್ ಪಾತ್ರ ತುಂಬಾ ಕಮ್ಮಿ ಅಂತ ಅನ್ಸುತ್ತಮ್ಮ. ಈ ಅಣ್ಣ ತಂಗಿ ಇದಾರಲ್ಲ, ಇವ್ರನ್ನ ಮಾತ್ರ ನಾನು ನಂಬಲ್ಲ. ನಮ್ಮ ಮನೆಯವರು ಅಂದ್ರೆ ಅವ್ರಿಗೇನೋ ಒಂಥರ ತಾತ್ಸಾರ ಆಗ್ಬಿಟ್ಟಿದೆ. ಅಣ್ಣ ತಂಗಿ ಇಬ್ರು ಸೇರಿ ರತ್ನಮ್ಮನ್ ತಲೆ ಕೆಡಿಸಿ ಅವ್ರನ್ನ ಅವ್ರ ಕಡೆ ಎಳ್ಕೊಂಡ್ಬಿಟ್ಟಿದಾರಮ್ಮ. ನಾನು ಮತ್ತೆ ಫೋನ್ ಮಾಡ್ತೀನಮ್ಮ.